ಹೊಲ್ದಕ್ಕೆ ಹೋಗಿ ಬರೋವಷ್ಟಾಗಿ ಸುಸ್ತಾತಮ್ಮ. ಕಣತೆ ಬಿಸ್ಲಂಗೆ ಉರ್ದು ಹೋಗ್ತೈತೆ. ನೀವು ಏನು ಬೇಡ ನಾನು ಒಬ್ಳೆ ಹೋಗಿ ಬರ್ತೀನಿ ಅಂತಂದು ಕೇಳಲಿಲ್ಲ. ಇನ್ನೇನು ದೀಟಿತ್ತು ಹತ್ತಿ ಬಿಡ್ಸೋದು. ನಾನೆಲ್ಲ ಬಿಡಿಸಿ ಅಲ್ಲಿಗೆ ಬರ್ತೀನಿ ಗುಡ್ಲು ತಕ್ಕಿ ಅಂತಂದ್ರೆ ನೀನು ಕೇಳಲಿಲ್ಲ. ಒಬ್ಳನ್ನೇ ಹೆಂಗೆ ಕಳ್ಸೋದು ಅಂತ ನೀನು ಬಂದೆ. ಇವಾಗ ನೋಡ್ರಿ ಕೈ ಕಾಲು ನೋವು ಸುಸ್ತು ಅಂತೀರ. ಅಲ್ಲ ಮತ್ತೆ ಇನ್ನೊಬ್ಬಳನ್ನೇ ಆಡ್ತೂರ ಹೆಂಗೆ ಕಳ್ಸೋಣ? ಸೂಜಿನಾದರೂ ಇದ್ದಿದ್ರೆ ಜೊತೆಗೆ ಬರೋಳು, ನಾನೇನು ಗೊತ್ತಿರಲಿಲ್ಲ. ಸುಮ್ಮನೆ ಬಾ, ಏನು ಒಂದು ಮಾತೆ ನುಂಗಿ ಒಂದು ಸ್ವಲ್ಪ ಹೊತ್ತು ಮನೆ ಕಂಡ್ರೆ ಸರಿ ಆಗುತ್ತೆ. ಒಂದು ಏಟ್ ಮೈಕೈ ನೋವು ಆದಂಗೆ ಆಗೈತಿ. ಆದರೂ ಆಗಲಿ ಬಾ. ಆಮೇಲೆ ಏನಾನು ಹೆಚ್ಚು ಕಮ್ಮಿ ಆದರೆ ಯಾರು ಗತಿ? ಹೊಲ್ದಾಗಿ ಯಾರೂ ಇರಲ್ಲ, ನೀನೇ ಬರಿರಲ್ಲ. ಅದಕ್ಕೇನೆ ನಾನು ಬಂದಿದ್ದು. ಸರಿ ಅತ್ತೆ, ನಡೀರಿ ಹೋಗೋಣ. ಹೆಂಗೋ ನಮ್ಮ ಕರ್ಣನ ಅಲ್ಲಿ ಆ ಪುಟ್ಟ ಜಿತಾಗ ಬಿಟ್ಟು ಬಂದಿದ್ದಕ್ಕೆ ಸರಿ ಆಯ್ತು. ಇಲ್ಲಿದ್ರೆ ಅವನು ಕರ್ಕೊಂಡು ಹೋಗಿದ್ರೆ ಎತ್ಕೊಂಡೋಗಿ ಎತ್ಕೊಂಬರಕ್ಕೆ ಆಗ್ತಿರ್ಲಿಲ್ಲ ಹೊಲ್ತಕನ. ಅವನು ಬೇರೆ ನಡೀತಿರ್ಲಿಲ್ಲ. ಒಳಾನು ಎತ್ತು ಎತ್ತು ಅಂತಾನ ಸಾಕದಂಗಾಗದು. ಓಹೋ, ಇವ್ರು ಬರ್ತಾ ಇದ್ದಾರೆ ಮಿಟುಗ್ಲಾಡ್ಯಾರು. ಈ ಜಿಲೇಬಿ ರತ್ತೇನು? ನನ್ನ ಮಗಳ ಜೀವನ ಹಾಳು ಮಾಡಿ ಇವಳು ನೋಡು ಅತ್ತೆ ಕೂಟೆ ಮಾತಾಡ್ಕೊಂಡು ಹೆಂಗ್ ಬರ್ತಾ ಇದ್ದಾಳೆ. ಒಯ್ಯಾರ ಮಾಡ್ಕೊಂಡು ಮನೆಯಾಳಿ. ದೊಡಮ್ಮ ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಅತ್ಗೆ ಅಣ್ಣಯ್ಯ ಎಲ್ಲರೂ ಚೆನ್ನಾಗಿದ್ದಾರಾ? ದೊಡ್ಡಮ್ಮ ಯಾವಳಿ ನೀನ್ ದೊಡ್ಡಮ್ಮ? ಯಾವಳು ಯಾರಿಗೆ ಹೇಳ್ತಾ ಇದ್ದಿ? ಅಣ್ಣಯ್ಯ ಅತ್ಗೆ ಅಂತಾನ? ಏನಂಗೇನೆ ನನ್ನ ಹೊಟ್ಟೆ ಹುಟ್ಟಿ ಬೆಳೆದೇವ್ ನೋಡು. ಹಂಗೇನೆ ದೊಡ್ಡಮ್ಮ ಅಂತೆ. ದೊಡ್ಡಮ್ಮನೂ ಇಲ್ಲ ಗಿಡ್ಡಮ್ಮನೂ ಇಲ್ಲ. ನನ್ನ ಮಗಳ ಜೀವನ ಹಾಳು ಮಾಡಿ ಈಗ ಬಂದ್ಬಿಟ್ಟವಳು ಮಾತಾಡ್ಸಕ್ಕೆ ದೊಡ್ಡಮ್ಮ ಅಂತ. ದೊಡ್ಡಮ್ಮ ಯಾಕೆ ದೊಡ್ಡಮ್ಮ ಹಿಂಗಂತ ಇದ್ದೀರಾ? ಅಲ್ಲ ನಾನೇನು ನಿಮ್ಮ ಹೊಟ್ಟೆಗೆ ಹುಡ್ತಾ ಇದ್ರು ನಿಮ್ಮನ್ನ ನಾನು ಅಮ್ಮಯ್ಯ ಅಂತಾನೆ ತಿಳ್ಕೊಂಡಿದ್ದೀನಿ. ಸೀನಣ್ಣನ ಅಣ್ಣ ಅಂತಾನೆ ತಿಳ್ಕೊಂಡಿದ್ದೀನಿ. ಲಕ್ಷ್ಮಿ ಅತ್ಗೆ ಅಂತಾನೆ ತಿಳ್ಕೊಂಡಿದ್ದೀನಿ. ಅದೇ ನನ್ನ ತವ್ರ ಮನೆ ಅಂತಾನ ಅಣ್ಣ ಇನ್ನು ಅತ್ಗೆನೂ ಎಷ್ಟೋ ಸರ ಹೇಳಿದ್ದಾರೆ. ನನಗೂ ಅದೇ ಐತೆ ಮನಸ್ಸಿನಾಗೆ. ಏನೋ ಈಗ ಒಂದು ಸ್ವಲ್ಪ ಗೌರಿ ನಮ್ಮ ಹತ್ರ ಜಗಳ ಮಾಡ್ಕೊಂಡು ಬೇರೆ ಮನೆಗೆ ಹೋಗಿರ್ಬೋದು ಮದುವೆ ಮಾಡ್ಕೊಂಡು. ಹಂಗಂತ ಹೇಳಿ ನಾನು ನೀವು ಕೊಟ್ಟಿರೋ ಪ್ರೀತಿನ ಮರೆಯೋಕ್ಕಾಗತ್ತಾ ಹೇಳಿ? ಅದನ್ನೆಲ್ಲ ಮರ್ತ್ಬಿಟ್ಟು ಚೆನ್ನಾಗಿರೋಣ ದೊಡ್ಡಮ್ಮ. ಈಗ ಗೌರಿನೂ ಚೆನ್ನಾಗಿದ್ದಾಳೆ, ನೀವು ಚೆನ್ನಾಗಿರ್ರಿ. ಎಲ್ಲರೂ ಚೆನ್ನಾಗಿದ್ದೆ ಎಷ್ಟು ಸಂತೋಷವಾಗಿರುತ್ತೆ ಅಲ್ವಾ? ಹೌದೌದು, ನನ್ನ ಮಗಳನ್ನ ಮನೆಯಿಂದ ಆಚೆಗೆ ಹಾಕಿ ಈಗ ನೀನು ನೆಮ್ಮದಿಯಾಗಿದ್ದೀಯ. ಅದಕ್ಕೆ ಹಿಂಗೆ ಹೇಳ್ತಾ ಇದ್ದೆ. ನನ್ನ ಮಗಳು ಜೀವನಕ್ಕೆ ಕೊಳ್ಳಿ ಇಕ್ಕಿ ನನ್ನ ಮಗಳನ್ನ ಮನೆಯಿಂದ ಆಚೆಗೆ ಹಾಕಿ ಗುಡ್ಲಾಗಿರಂಗ್ ಮಾಡ್ದಲ್ಲೇ ನೀನು. ಅದು ಯಾವ ಮಕ ಇಕ್ಕೊಂಡು ನನ್ನ ಮಾತಾಡ್ಸಕ್ ಬಂದಿದ್ಯಾ? ನಾಚಿಕೆ ಆಗಲ್ವೇ ನಿನ್ಗೆ? ನಿಂದು ಒಂದು ಜನ್ಮನೆ. ಇನ್ನೊಬ್ರು ಜೀವನ ಹಾಳು ಮಾಡಿ ನಾವು ಜೀವನ ಕಟ್ಕೋದಲ್ಲ. ಆದ್ರೆ ಒಳ್ಳೇದ್ ಮಾಡ್ಬೇಕು, ಯಾರಿಗೂ ಅನ್ಯಾಯ ಮಾಡಕ್ ಹೋಗ್ಬಾರ್ದು. ಯಾಕೆ ಕೆಂಚಮ್ಮ, ಯಾಕೆ ನನ್ನ ಸೊಸೆನ ಹಂಗೆ ಬೈತಾ ಇದ್ಯಾ? ಅಲ್ಲ ಅವಳು ಅಷ್ಟು ಪ್ರೀತಿಯಿಂದ ದೊಡ್ಡಮ್ಮ ಅಂತ ಹೇಳಿ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾ ಇದ್ದಾಳೆ. ಅದಕ್ಕಾದ್ರೂ ಒಂದು ಸ್ವಲ್ಪ ಗೌರವ ಕೊಡೋದು ಬೇಡವಾ ನೀನು? ಏನು ಹಿಂಗೆ ಮಾತಾಡ್ತಾ ಇದ್ಯಾ? ಒಂದು ಸ್ವಲ್ಪನೂ ಮರ್ಯಾದೆ ಇಲ್ದೇಲೇನೆ. ಅವಳೇನೇ ಮಾಡಿದ್ದಾಳೆ ಅಂತದ ನಿನ್ನ ಮಗಳು? ಅವಳ ಕೈಯಾರೆ ಅವಳ ಜೀವನ ಹಾಳು ಮಾಡ್ಕೊಂಡಿದ್ದು. ಇವಳೇನು ಹಾಳು ಮಾಡಲಿಲ್ಲ. ತಿಳ್ಕೊಂಡು ಮಾತಾಡೋದು ಕಲ್ತ್ಕ ಮೊದಲು. ಮುಚ್ಚಮ್ಮ ಬಾಯಿ ಸಾಕು. ಅಲ್ಲ ನನ್ನ ಮಗಳು ಜೀವನ ಆಗೋದಕ್ಕೆ ಮುಖ್ಯವಾಗಿ ನೀನೇ ಕಾರಣ. ನೀನೊಬ್ಳು ಇರಲಿಲ್ಲ ಅಂತಂದ್ರೆ ನನ್ನ ಮಗಳು ನಿನ್ನ ಮಗನ ಜೊತೆಗೆ ಇಷ್ಟೊತ್ತಿಗೆ 2-3 ಮಕ್ಕಳನ್ನೆತ್ತು ಸುಖವಾಗಿ ಸಂಸಾರ ಮಾಡೋಳು. ನೀನೇನೆ ನನ್ನ ಮಗಳಿಗೆ ಕೊಡ್ಬೇಕಾಗಿರೋ ಮರ್ಯಾದೆ ಕೊಡ್ಲಿಲ್ಲ, ಗೌರವ ಕೊಡ್ಲಿಲ್ಲ ಮನೆಯಾಗೆ. ಇನ್ನನ್ನು ಮದುವೆ ಮಾಡಿಬಿಟ್ಟು ನನ್ನ ಮಗಳು ಜೀವನ ಹಾಳು ಮಾಡಿಬಿಟ್ಟು ನೀನು ನನಗೆ ಬುದ್ಧಿ ಹೇಳಕ್ ಬರಬೇಡ. ನಿನಗೂ ನನಗೂ ಇವಾಗ ಯಾವ ಸಂಬಂಧನೂ ಇಲ್ಲ. ನಿನಗೆ ಬೆಲೆ ಕೊಡಬೇಕು ಅನ್ನೋದು ಏನೂ ಇಲ್ಲ. ದೊಡ್ಡಮ್ಮ ಈಗ ಜಗಳ ಯಾಕೆ ಹೇಳಿ? ಹೋಗ್ಲಿ ಬಿಡಿ. ನಿಮಗೆ ನಿಮ್ಮ ಮಗಳು ಮಾಡಿರೋ ತಪ್ಪು ಕಾಣಿಸಲ್ಲ. ಅವಳು ಎಷ್ಟು ದೊಡ್ಡ ತಪ್ಪು ಮಾಡಿದಾಳೆ ಅಂತೋಳ ಪರವಾಗಿ ನೀವು ಮಾತಾಡ್ತಿರಲ್ಲ. ಅಲ್ಲ ಎಷ್ಟು ಜಗಳ ಮಾಡಿದ್ಲು. ಅತ್ತೆ ಹುಷಾರಿಲ್ಲದೆ ಇದ್ದಾಗ ನೋಡ್ಕೊಳ್ದಲೇನೆ ತವ್ರ ಮನೆಗೆ ಬಂದು ಕುತ್ಕೊಂಡ್ಲು. ಅಲ್ಲೂ ಜಗಳ ಮಾಡಿದ್ಲು. ಅಲ್ಲೂ ಮನೆ ಬಿಟ್ಟು ಕಳ್ಸಿದ್ರು ಅಲ್ಲೆಲ್ಲ ಓದ್ಲು. ಆಮೇಲೆ ಇನ್ನೇನೋ ಮಾಡಕ್ ಹೋಗಿ ಜೈಲಿಗೆಲ್ಲ ಹೋಗಿ ಬಂದ್ಲು. ಅದೆಲ್ಲ ತಪ್ಪು ಕಾಣಿಸಲ್ವಾ? ಗೌರಿ ಮಾಡಿರೋ ತಪ್ಪಿಗೆ ಅವಳನ್ನ ಎಷ್ಟೋ ಯಾವತ್ತೋ ಹೊರಗೆ ಹಾಕ್ಬೇಕಾಗಿತ್ತು. ಆದ್ರೆ ಅತ್ತೇನೋ ನನ್ನ ಗಂಡನೇ ಅನುಸರಿಸ್ಕೊಂಡು ಹೋಗ್ತಾ ಇದ್ರು. ಏನ್ ಮಾಡಕ್ಕಾಗುತ್ತೆ ಅಂತ ಹೇಳಿ ನಿಮ್ಮ ಮಕ್ಕ ನೋಡ್ಕೊಂಡು. ಆದ್ರೆ ಪದೇ ತಪ್ಪು ಮಾಡಿದ್ರೆ ಯಾರ ತಾರೆ ಕ್ಷಮಿಸ್ತಾರೆ ಹೇಳ್ರಿ? ಈಗ ಬಿಡ್ರಿ. ಈಗ ಹಳೇದೆಲ್ಲ ಏನಕ್ಕೆ? ಈಗ ಹಳೇದೆಲ್ಲ ಕೆದಕಂಗೆ ಕುಕ್ಕಂದ್ರೆ ಸುಮ್ಮನೆ ಮನಸ್ಸಿಗೆ ಬೇಜಾರಾಗುತ್ತೆ ನಿಮಗೂ ನಮಗೂ ಎಲ್ಲನ. ಏನೋ ನೋಡಿದ್ದೀನಲ್ಲ ನೋಡು, ಮಾತಾಡ್ತಿಲ್ಲ ಅಂದ್ರೆ ನನ್ನ ತಪ್ಪಾಗುತ್ತೆ. ನನ್ನ ಕರೆದು ತವ್ರ ಮನೆ ಅಂತೇಳಿ ಉಪಚಾರ ಮಾಡಿದ್ದಾರೆ ಅಂತೇಳಿ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ನೀವೇನು ದೊಡ್ಡಮ್ಮ ಈ ಥರ ನಮ್ಮ ಅತ್ತೆನೇ ಬೈತೀರಾ? ಇದ್ರಾಗ ಯಾವ ತಪ್ಪೇನೂ ಇಲ್ಲ ಗೊತ್ತಾ? ಅದೇ ನಿಮ್ಗೂ ಹುಷಾರಿಲ್ದಾಗದಾಗ ಲಕ್ಷ್ಮಿ ಅತ್ತಿಗೆ ಏನಾದ್ರೂ ನಾನು ನೋಡ್ಕೊಂಬಕ್ಕಾಗಲ್ಲ, ಬೇರೆ ಮನೆ ಮಾಡೋಣ, ನಾನು ಇಲ್ಲಿರಕ್ಕೆ ಇಷ್ಟ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರೆ ನಿಮಗೆ ಸಿಟ್ಟು ಬರುತ್ತೋ ಇಲ್ವೋ? ಅದೇ ಥರ ಅತ್ತೇನೂ ಮಾಡಿದಾರೆ ಅಷ್ಟೇನೆ. ಇದ್ರಾಗೆ ಇವತ್ತೇದೇನು ತಪ್ಪಿಲ್ಲ. ಅದೆಲ್ಲ ಎಲ್ಲ ಅರ್ಥ ಆಗುತ್ತೆ ಬಿಡೆ ಜಿಲೇಬಿ. ನೀನು ಇಲ್ದಿದ್ರೆ ನಾನಿವತ್ತು ಭೂಮಿ ಮೇಲೆ ಬದುಕೇ ಇರ್ತಿರ್ಲಿಲ್ಲ. ನೀನು ಬಂದು ನನ್ನ ಹುಷಾರಾಗಿ ಮಾಡಿ ಇವತ್ತು ನಾನು ನೆರೆದಾಡ್ತಾ ಇದ್ದೀನಿ, ಜೀವಂತವಾಗಿದ್ದೀನಿ ಅನ್ನೋದಕ್ಕೆ ನೀನೇ ಕಾರಣ. ಅದೆಲ್ಲ ಈ ತಾಯಿ ಮಗಳಿಗೆ ಅರ್ಥ ಆಗಲ್ಲ. ಅದೇನೋ ಹೇಳ್ತಾರಲ್ಲ, ತಮ್ಮಗಿನ ನೇರಕ್ಕೆ ಮಾತಾಡಿದ್ರೆ ಯಾರ ತಪ್ಪು ಕಾಣಿಸಲ್ಲ. ಮೊದಲು ನಾವೇನು ತಪ್ಪು ಮಾಡಿದ್ದೀವಿ, ನಮ್ಮದು ಸರಿನಾ ತಪ್ಪ ಅಂತೇಳಿ ಯೋಚನೆ ಮಾಡಿ ಮಾತಾಡಬೇಕು. ಅವಾಗ ಗೊತ್ತಾಗುತ್ತೆ.
ಹೌದೌದು, ನೀವೇನು ಓಹೋ ನನ್ನ ಮಗಳನ್ನೇನು ಮಹಾರಾಣಿ ತರ ನೋಡ್ಕೊಂತಿದ್ರೇನು? ನನ್ನ ಮಗಳು ಏನ್ ಮಾಡ್ಬೇಕಾಗಿತ್ತು? ಎಲ್ಲ ನಾಟಕ ಮಾಡ್ಕೊಂಡು ಸೆನಕಿಲ್ಲ ನನಗೆ ಸೆನಕಿಲ್ಲ ಅಂತ ಹೇಳಿ ಬರೇನೆ ನಾಟಕ ಮಾಡ್ಕೊಂಡು ಮನಿಕೊಂಡ್ರೆ ಯಾರು ತಾನೇ ನೋಡ್ಕೊಂತಾರೆ? ತಿಂಗ್ಳುಗಟ್ಲೆ ಮನಿಕೊಂಡಿದ್ರೆ ಓಹೋ, ಅಲ್ಲ ಈಗ ಮಾತ್ರ ಸೆನಕ್ ಓಡಾಡ್ತಿದ್ಯ ಘನವಾಗಿ. ಅವಾಗ ನನ್ನ ಮಗಳು ಸೊಸೆಯಾಗಿ ಬಂದಾಗ ನಿನಗೆ ಯಾವಾಗ್ಲೂ ಸೆನಕಿಲ್ದಂಗೆ ಆಗೋದು. ನಾಟಕ ಮಾಡ್ತಿದ್ದೋ ಅಥವಾ ನಿಜವಾಗ್ಲೂ ಸೆನಕಿಲ್ದಂಗೆ ಆಗೋದು ಯಾರಿಗ್ ಗೊತ್ತು? ನಿನ್ ಮೊದ್ಲೇ ನಾಟಕಗಾತಿ. ದೊಡಮ್ಮ, ಅತ್ತೆ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡಿ. ಅವ್ರು ಯಾಕೆ ನಾಟಕ ಮಾಡ್ತಾರೆ? ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅನ್ನೋ ತರನ. ಅವ್ರಿಗೆ ಹುಷಾರೇ ಇರಲಿಲ್ಲ. ನನ್ನ ಗಂಡ ನನ್ನ ಮದುವೆ ಮಾಡ್ಕೊಂಡ್ ಬಂದ್ಮೇಲೆ ಅವರು ಒಂದು ತಿಂಗಳವರೆಗೂ ಹಾಸಿಗೆ ಬಿಟ್ಟು ಎದ್ದಿರ್ಲಿಲ್ಲ. ನಾನು ಅವಾಗ ನೋಡ್ಕೊಂಡಿದ್ದೀನಿ. ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು, ಮಾತ್ರೆ ನುಂಗ್ಸೋದು, ಟೈಮಿಗೆ ಅಡುಗೆ ಮಾಡಿಕ್ಕೋದು ಎಲ್ಲ ಮಾಡಿದಕ್ಕೆ ಹುಷಾರಾದ್ರು ಅವರು. ಇಲ್ದಿದ್ರೆ ಅಷ್ಟೇನೆ. ನಾನೇನಾದ್ರೂ ಇನ್ನೊಂದು ತಿಂಗಳು ಮನೆಗೆ ಬರಲಿಲ್ಲ ಅಂತಂದ್ರೆ ಏನಾಗೋರೋ ಏನೋ ಗೊತ್ತಿಲ್ಲ, ಹೇಳಕ್ಕಾಗ್ತಿರ್ಲಿಲ್ಲ. ಕಣೆ ಕೆಂಚಿ, ಈ ಜಿಲೇಬಿ ಅಂತವಳು ಸಾಯೋಳ್ನ ಬದುಕಿಸಿದಾಳೆ ನನ್ನ. ನಾನಿವತ್ತು ನಡ್ಕೊಂಡು ಓಡಾಡ್ತಾ ಇದ್ದೀನಿ ಅನ್ನೋದಂದ್ರೆ ಅದಕ್ಕೆ ಇವಳೇ ಕಾರಣ. ನಿನ್ನ ಮಗಳಿಂದನ ನಾನು ಸಾಯೋ ಅಂತ ಪರಿಸ್ಥಿತಿ ಬಂದಿತ್ತು. ಆದರೂ ನಾನು ಅವಳನ್ನ ಬಿಟ್ಕೊಡ್ಲಿಲ್ಲ. ಬಿಡು, ಹೋದ್ರೆ ಹೋಗ್ಲಿ, ಏನೋ ಜಗಳ ಆಗೈತೆ ಅಂತೇಳಿ ಮನೆಗೆ ಬಂದಾಗ ಸೇರಿಸ್ಕೊಂಡಿದ್ದೀವಿ. ಹೋದ್ರೆ ಹೋಗ್ಲಿ ಅಂತಾನ. ನಿನ್ನ ಮಕ ನೋಡ್ಕೊಂಡಲ್ಲ, ನಿನ್ನ ಮಗ ನಿನ್ನ ಸೊಸೆ ಮಕ ನೋಡ್ಕೊಂಡು. ಆದರೆ ಅಂಥವ್ರಿಗೂ ಅವಳು ಮರ್ಯಾದೆ ಕೊಡಲ್ವಲ್ಲ. ಅವ್ರ ಅಣ್ಣ ಈಗ ಅತ್ತಿಗೆಗೂ ಮರ್ಯಾದೆ ಕೊಡಲ್ಲ ಅವಳು. ನಮ್ಗೇನು ಗೊತ್ತಿಲ್ಲ ಅಂದ್ಕೋಬೇಡ. ಅವ್ರ ಮನೆಗೆ ಬಂದಾಗೂ ಏನೇನು ಮಾತಾಡ್ತಾಳೆ, ಹೆಂಗಿರ್ತಾಳೆ ಅವಳು ಅಂತಾನ. ಎಲ್ಲ ನಾನಿನ ಸೊಸೆ ಎಲ್ಲ ಹೇಳ್ತಿದ್ಲು ನಿನ್ನ ಮಗಳ ಬಗ್ಗೆ ಗುಣಗಾನನ. ಅವಳೇನು ಹೇಳೋದು? ಅವಳು ನ್ಯಾಯವಾಗಿದ್ರೆ ತಾನೆ ಇನ್ನೊಬ್ರ ಬಗ್ಗೆ ನ್ಯಾಯವಾಗಿ ಹೇಳೋದು. ಅವಳಿಂದನ ನಾನು ಮನೆ ಬಿಟ್ಟು ಬರೋ ಪರಿಸ್ಥಿತಿ ಬಂದೈತಿ ಇವತ್ತು. ಅವಳನ್ನೇ ನನಗೆ ಹೊಗಳ್ತಾಳೆ. ಅದೇನೋ ಹೇಳ್ತಾರಲ್ಲ, ಅವಳು ಅಂತಾಳೆ ಬ್ಯಾಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಮ್ಮಂಗೆ. ಅವಳು ಅಂತಾಳೇನೆ, ನೀನು ಅಂತವಳೇನೆ. ಇಬ್ರಿಗೂ ಸರಿಯಾಗೈತಿ. ಅಂದ್ರೆ ನೀವು ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಇಲ್ಲಿಗೆ ಬಂದಿದ್ದೀರಾ? ಏನ್ ಹೇಳ್ತಾ ಇದ್ದೀರಾ? ಏನಾದ್ರೂ ಆಗಲಿ ಬಿಡು, ನಿನಗೂ ನಮ್ಮನೆ ಈ ವಿಷಯಕ್ಕೂ ಸಂಬಂಧ ಇಲ್ಲ. ಅದ್ರ ಬಗ್ಗೆ ನೀನೇನ್ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ, ಹೋಗು. ಅಲ್ಲ, ನೀವು ಮನೆ ಬಿಟ್ಟು ಓಡಿಸಿದ್ರೆ ಏನಂತೆ? ನನ್ನ ಮಗಳಿಗೆ ಇವತ್ತು ಮಹಾರಾಣಿ ತರ ಇದ್ದಾಳೆ. ನಿಮ್ದು ಯಾಕೆ ಪುಟ್ಕೋಸಿ? ಮನೆ ಹೊಲ ಇಲ್ಲ, ಏನೂ ಇಲ್ಲ. ನೋಡು, ನನ್ನ ಅಳಿಯಂದು ಒಂದಿಷ್ಟು ತೆಂಗಿನ ತೋಟ ಐತೆ, ಹೊಲ ಐತೆ, ಎಲ್ಲೂ ಕೂಲಿ ಹೋಗೋಂಥ ಪರಿಸ್ಥಿತಿನೇ ಇಲ್ಲ. ಎಲ್ಲ ಯಜಮಾನಿಕೆ ಎಲ್ಲ ಅವ್ರ ಅತ್ತೆ ನನ್ನ ಮಗಳಿಗೆ ವಹಿಸಿದಾಳೆ. ಅಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ನನ್ನ ಮಗಳದೇ ರಾಜ್ಯಭಾರ, ಹೆಂಗ್ ಬೇಕಾದ್ರೂ ಇರ್ಬೋದು, ಯಾರು ಕೇಳಲ್ಲ. ನೀವು ಮನೆ ಬಿಟ್ಟು ಓಡಿಸಿದ್ರೆ ಒಂಥರ ಒಳ್ಳೇದೇ ಆತು ನನ್ನ ಮಗಳಿಗೆ. ಒಳ್ಳೆ ಮನೆನೇ ಸಿಕ್ಕೈತಿ ಇವಾಗ. ಅದನ್ನ ನೋಡಿ ನೀವು ಊರ್ಕೊಂಡು ಸಾಯ್ಬೇಕು. ನೋಡ್ದೋಡಮ್ಮ, ನಾವೇನೇನು ಇನ್ನೊಬ್ರು ಚೆನ್ನಾಗಿದ್ದಾರೆ ಅಂತ ಹೇಳಿ ಹೊಟ್ಟೆ ಕಿಚ್ಪಡೋದಾಗ್ಲಿ ಊರ್ಕೊಂಬೋದಾಗ್ಲಿ ಮಾಡಲ್ಲ. ನಾವು ಗೌರಿನೂ ಚೆನ್ನಾಗಿರ್ಲಿ, ನಾವು ಚೆನ್ನಾಗಿರ್ಬೇಕು, ಎಲ್ಲರೂ ಖುಷಿಯಾಗಿರ್ಬೇಕು ಅಂತಾನೆ ಆಸೆ ಪಟ್ಟಿದ್ದು. ಆದ್ರೆ ಗೌರಿಗೆ ಅದು ಅರ್ಥ ಆಗ್ಲಿಲ್ಲ. ಅವಳಾಗಿ ಅವಳು ಎಡವಟ್ ಮಾಡ್ಕೊಂಡು ಈ ಮನೆಯಿಂದನ ಆಚೆಗೆ ಹಾಕಂಗ್ ಮಾಡ್ಕೊಂಡ್ಲು. ಅದಕ್ಕೆ ಬೇರೆ ಯಾರು ಹೊಣೆ ಅಲ್ಲ, ಅವಳೇ ಹೊಣೆ. ಈಗ ಹೆಂಗೋ ಒಳ್ಳೆ ಮನೆ ಸಿಕ್ಕಿದಾಳ, ಚೆನ್ನಾಗಿರ್ಲಿ ಬಿಡ್ರಿ. ನಾವೇನೇನು ಹೊಟ್ಟೆ ಹುರ್ಕಮಲ್ಲ, ಅವಳು ಚೆನ್ನಾಗಿರೋದು ನೋಡಿ ಸಂತೋಷ ಪಡ್ತೀವಿ ಹೊರತು ಇನ್ನೊಬ್ರು ಚೆನ್ನಾಗಿದ್ದಾರೆ ಅಂತ ನೋಡಿ ಹೊಟ್ಟೆ ಹುರ್ಕಮರಲ್ಲ ನಾವು. ಮನೆಯಿಂದ ಆಚೆಗೆ ಹಾಕಿದ್ದಾಯ್ತಲ್ಲ, ನನ್ನ ಮಗಳ ಜೀವನ ಸರ್ವನಾಶ ಮಾಡಿ ಈಗ ಒಳ್ಳೇದಾಗ್ಲಿ ಅಂತನ ಬಯಸ್ತಾಳಂತೆ. ನಿನ್ ಮಾಸ್ನಾಗ ಎಷ್ಟು ವಿಷಯ ತುಂಬ್ಕೊಂಡಿದ್ಯಾ ಅಂತನ ನನಗೂ ನನ್ನ ಮಗಳಿಗೆ ಮಾತ್ರ ಗೊತ್ತು, ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ಮುಚ್ಕೊಂಡು ಹೋಗತ್ ಕಲ್ತ ಮಾತಾಡ್ಸ್ಬೇಡ. ಇನ್ನೊಂದ್ಸಲ ಸಿಕ್ಕಿದ್ರೆ ನಿನಗೂ ನನಗೂ ಸಂಬಂಧ ಇಲ್ಲ ಇನ್ಮೇಲೆ. ನಮ್ಮ ಮನೆಗೆ ನನ್ನ ತವ್ರ ಮನೆ ಅಣ್ಣಯ್ಯ ಅತ್ತಿಗೆ ಅಂತ ಬಂದ್ರೆ ಸುಮ್ಮನಿರಲ್ಲ ನಾನೇನು. ಆಯ್ತು ಬಿಡಮ್ಮ, ನಿನ್ನ ಮನೆಗೇನು ಬರಲ್ಲ ನನ್ನ ಸೊಸೆ. ಅವಳಿಗೂ ಐತೆ ಮನೆ ಮಠ ಎಲ್ಲ ನಾವಿದ್ದೀವಿ. ಅವಳಿಗೆ ಅಪ್ಪ ಅಮ್ಮ ಇಲ್ಲದೆ ಇದ್ರೆ ಏನಂತೆ, ನಾನಿದ್ದೀನಿ. ನಾನೇನೇ ಅತ್ತೆ ಅವಳಿಗೆ, ನಾನೇ ಅಮ್ಮಯ್ಯ. ಎಲ್ಲ ನಾನೇ ಆಗಿ ನನ್ನ ಸೊಸೆ ನಾನು ನೋಡ್ಕೊಂತೀನಿ. ನೀನೇನು ನೋಡ್ಕೊಂಬದ್ ಬೇಕಾಗಿಲ್ಲ. ಜಿಲೇಬಿ ಬಾ, ಇಂಥವ್ರನ್ನ ಯಾಕೆ ನೀನು ಮನೆ ಕರಿತೀಯ? ಇಂಥವ್ರನ್ನ ಮಾತಾಡ್ಸೋದ್ಕಿನ್ನ ನಾನು ನೋಡ್ದಂಗೆ ಹೋಗೋದು ಉತ್ತಮ. ನಡಿ ಹೋಗೋಣ ಸುಮ್ಮನೆ. ಏನೋ ನನಗೆ ತವ್ರ ಮನೆ ಅಂತ ಹೇಳಿ ಕರೆದು ಸೀರೆ ಉಡಿಸಿ ಅರ್ಶಿನ ಕುಂಕುಮ ಕೊಟ್ಟು ಎಲ್ಲ ಊಟಕ್ಕೆ ಹಾಕಿ ಕಳಿಸಿದ್ರಲ್ಲ, ಅವಾಗ ಒಂದು 2-3 ಸರಿ ಹೋದಾಗ ಅಂತ ಹೇಳಿ ಆ ಕೃತಜ್ಞತೆಗೆ ಮಾತಾಡ್ಸಿದ್ರೆ ಇವರೇನು ಈ ಥರ ಮಾತಾಡ್ತಾ ಇದ್ದಾರಲ್ಲ. ಲಕ್ಷ್ಮಿ ಅತ್ತಿಗೆನೂ ಸೀನಣ್ಣನು ತುಂಬ ಒಳ್ಳೆಯವರು. ಆದರೆ ಈ ದೊಡ್ಡಮ್ಮ ಯಾಕೆ ಹಿಂಗಾಡ್ತೈತೋ, ಆ ಗೌರಿ ಮಾತು ಕೇಳ್ಕೊಂಡು ಹಿಂಗೆಲ್ಲ ಮಾಡ್ತಾ ಇದ್ದಾರೆ. ನಡೀರಿ ಹೋಗೋಣ, ಇನ್ನೇನು ಮಾಡೋಕ್ಕಾಗುತ್ತೆ. ನಾವು ಕೊಡೋ ಮರ್ಯಾದೆಗೆ ಇವರು ಅರ್ಹರಲ್ಲ ಅನ್ಸುತ್ತೆ. ಎಷ್ಟು ದಿಮಾಕು ನೋಡು. ಓಹೋ, ಮರ್ಯಾದೆ ಅಂತೆ ಮರ್ಯಾದೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.